4 ಹೀಗೆ ಕಂಟಿನ್ಯೂ ರೀಲ್ಸ್ ಹಾಕ್ತಾ ಇರ್ತಿದ್ದೆ. ಅಬ್ಬಾ! ಓಕೆ. ತುಂಬಾನೇ ಆಸೆ ಇತ್ತು ನಂಗೆ ಎಜುಕೇಶನ್. ಅದು ಇವಾಗ್ಲೂ ಆಗಿ ಬೀಳ್ತಿದೆ ನಂಗೆ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೆ. ಇವತ್ತಿನ ವಿಡಿಯೋ ಕಾನ್ಸೆಪ್ಟ್ ಏನಂದ್ರೆ, ಇವತ್ತು Q&A ಮಾಡ್ತಾ ಇದ್ದೆ. ನಾನು ತುಂಬಾ ದಿನ ಆಯ್ತು ಇನ್ಸ್ಟಾದಲ್ಲಿ ಆಸ್ಕ್ ಮಿ ಕ್ವಶನ್ ಅಂತ ಹಾಕಿದ್ದೆ. ಅಲ್ಲಿ ಸ್ವಲ್ಪ ಜನ, ತುಂಬಾ ಜನ ಏನು ಕ್ವಶನ್ ಕೇಳಿಲ್ಲ, ಸ್ವಲ್ಪ ಜನ ಕ್ವಶನ್ ಎಲ್ಲ ಕೇಳಿದ್ರಿ. ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೆ, ನಿಮ್ಮೆಲ್ಲ ಕ್ವಶನ್ಗೆ ಆನ್ಸರ್ ಮಾಡುವ ಅಂತ. ಹಾಗೆ ಇನ್ನು ಕೆಲವರು ಹಾಯ್, ಹಲೋ, ಹೇಗಿದ್ದೀರಾ ಅಂತ ಕಳ್ಸಿದ್ರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡುವ. ನನಗೆ ಇನ್ನೂ ಕೆಲವ್ದು ಯೂಸರ್ ನೇಮ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ನಾನು ಪ್ರೊನೌನ್ಸ್ ಮಾಡೋದು ತಪ್ಪಾಗಿರ್ಬೋದು, ಕ್ಷಮೆ ಇರಲಿ. ಅಂಥವ್ರಿಗೆ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೇನೆ. ನೀವು ನಿಮ್ಮ ಕ್ವಶನ್ನ ಕೇಳೋರು ನೋಡ್ಕೋಬೋದು, ಓಕೆನಾ? ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡುವ. ಈ ವಿಡಿಯೋನ ಮಾಡ್ಬೇಕಂತ ಅನ್ಕೊಂತಿದ್ದೆ. ಒಂದ್ಸಲ ವಿಡಿಯೋನ ಮಾಡಿದ್ದೆ, ಆದ್ರೆ ಅದು ನನಗೆ ಯಾಕೋ ಸರಿ ಆಗಿಲ್ಲ ಅಂತ ಅನಿಸ್ತು. ಹಾಗಾಗಿ ಅಪ್ಲೋಡ್ ಮಾಡಲಿಲ್ಲ. ಇದು ಮತ್ತೆ ಕೂತ್ಕೊಂಡು ಈ ವಿಡಿಯೋನ ಇವಾಗ ಮಾಡ್ತಾ ಇದ್ದೆ. ಇವತ್ತು ಖಂಡಿತವಾಗ್ಲೂ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ ನಾನು. ತುಂಬ ದಿನ ಆಯಿತು, ನಾನು ತುಂಬ ಡಿಲೇನೇ ಮಾಡಿದೆ. ನಾನು ಎಷ್ಟೊಂದು ಜನ ಕ್ವಶನ್ ಕೇಳಿದ್ರಿ, ಆದರೆ ನಾನು ಆನ್ಸರ್ ಮಾಡೇ ಇಲ್ಲ. ಹಾಗಾಗಿ ಇವತ್ತು ಕೂತ್ಕೊಂಡು ಫಸ್ಟ್ ವಿಡಿಯೋನ ಮುಗಿಸ್ಕೋಬೋದು ಅಂತ ಎಲ್ಲ ಕೆಲಸನ ಹಾಗೆ ಸ್ಟಾಪ್ ಮಾಡಿ ಇವಾಗ ನಾನು ವಿಡಿಯೋ ಶೂಟ್ನ ಮಾಡ್ತಾ ಇದ್ದೆ. ಓಕೆ, ಇವಾಗ ನಿಮ್ಮ ಕ್ವಶನ್ಗೆಲ್ಲ ಆನ್ಸರ್ ಮಾಡಿದೆ. ನಾನು ಆಲ್ರೆಡಿ ನನ್ನ ಫೋನಲ್ಲಿ ಕ್ವಶನ್ ಎಲ್ಲ ತೆಗೆದಿಟ್ಕೊಂಡಿದ್ದೆ. ಇವಾಗ ಒಬ್ಬೊಬ್ಬರ ಕ್ವಶನ್ಗೆ ಆನ್ಸರ್ ಮಾಡ್ತೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿನ್ನೆ ವಿಡಿಯೋ ನೋಡಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರಿ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ವಿಡಿಯೋನ ಸ್ಟಾರ್ಟ್ ಮಾಡೋ, ಓಕೆನಾ? ಮತ್ತೆ ಈ ವಿಡಿಯೋ ನೋಡಿ ಇನ್ನು ಬೇರೆಯವರಿಗೆ ಏನಾದರೂ ಕ್ವಶನ್ ಕೇಳಲಿಕ್ಕಿದ್ರೆ ಈ ವಿಡಿಯೋದ ಎಂಡಲ್ಲಿ ಕಮೆಂಟಲ್ಲಿ ನೀವು ನಿಮ್ಮ ಕ್ವಶನ್ನ ಹಾಕಿ ನೆಕ್ಸ್ಟ್ ಯಾವಾಗಲಾದರೂ ನಾನು ಅದಕ್ಕೆ ಇನ್ನೊಂದ್ಸಲ Q&A ಮಾಡಿದಾಗ ನಿಮ್ಮ ಕ್ವಶನ್ಗೆ ಡೆಫಿನೆಟ್ಲಿ ನಾನು ಆನ್ಸರ್ ಮಾಡ್ತೀನಿ. ಕಾರ್ಬಿ 701 ಅಂತ ಅವ್ರು ಕೇಳಿದ್ದು, ಇಷ್ಟು ಸುಂದರವಾಗಿದ್ದೀರಲ್ಲ, ನಿಮ್ಮ ಸೌಂದರ್ಯದ ಗುಟ್ಟೇನು ಅಂತ. ಸೌಂದರ್ಯದ ಗುಟ್ಟು ಏನು ಇಲ್ಲ, ಇದು ಸ್ಕಿನ್ ರೂಪ ಎಲ್ಲ ಮೊದಲಿದ್ದೇ ಇರೋದು, ಅದೆಲ್ಲ ಯಾರಿಗೂ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕಲರ್ ಆಗಿರ್ಬೋದು, ನಮ್ಮ ರೂಪ ಆಗಿರ್ಬೋದು, ಇದನ್ನೆಲ್ಲ ಇನ್ನು ಸ್ಕಿನ್ನ ಮೇಂಟೈನ್ ಮಾಡೋದು ನಮ್ಮ ಕೈಯಲ್ಲೇ ಇರುತ್ತೆ. ನಾವು ಮಾಯ್ಶ್ಚರೈಸರ್ ಹಾಕೋದು, ಸನ್ ಕ್ರೀಮ್ ಯೂಸ್ ಮಾಡೋದು, ಸಿರಮ್ ಇಲ್ಲಾಂದರೆ ನಿಮ್ಮ ಸ್ಕಿನ್ ಯಾವ ಸ್ಕಿನ್ ಟೈಪ್ ಅಂತ ಅದನ್ನ ನೋಡಿಕೊಂಡು ನೀವು ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಪಿಂಪಲ್ ಆಗಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ, ಟ್ಯಾನ್ ಆಗಲ್ಲ. ಅದೆಲ್ಲ ನೀವು ಅವಾಯ್ಡ್ ಮಾಡ್ಬೋದು. ಇಲ್ಲ ಹಂಗೂ ನೀವು ಅನ್ಕೋಬೋದು ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗಲ್ಲ, ಹತ್ರ ನೋಡಿದರೆ ನನಗೂ ಪಿಂಪಲ್ ಇದೆ, ಟ್ಯಾನ್ ಇದೆ, ಡಾರ್ಕ್ ಸರ್ಕಲ್ ಇದೆ, ಎಲ್ಲನೂ ಇದೆ. ಆದರೆ ಟ್ಯಾನ್ ಹೋಗಲಿಕ್ಕೆ ಸನ್ ಕ್ರೀಮ್ ಆಗಿರ್ಬೋದು, ಪಿಂಪಲ್ ಎಲ್ಲ ಹೋಗಲಿಕ್ಕೆ ಒಳ್ಳೆ ಸಿರಮ್ ಆಗಿರ್ಬೋದು, ಒಳ್ಳೆ ಫೇಸ್ ವಾಶ್ ಇದೆಲ್ಲ ಯೂಸ್ ಮಾಡಿದರೆ ನಿಮ್ಮ ಸ್ಕಿನ್ ಚೆನ್ನಾಗಿ ಇಟ್ಕೋಬೋದು ಅಷ್ಟೇ. ಸೌಂದರ್ಯದ ಗುಟ್ಟೇನು, ಸೌಂದರ್ಯದ ಗುಟ್ಟದು ಇದು ಅಂತ ಏನಿಲ್ಲ. ಇನ್ನು ನಾನು ಯಾವಾಗಲಾದರೂ ಒಂದ್ಸಲ ನಾನೇ ಮನೆಯಲ್ಲಿ ಫೇಶಿಯಲ್ ಮಾಡ್ಕೊಳ್ತೆ. ಅದಾದಮೇಲೆ ಐಬ್ರೋನು ನಾನೇ ಮನೇಲಿ ಮಾಡ್ಕೊತೆ. ಫಂಕ್ಷನ್ ಇದ್ದರೆ ಮಾತ್ರ, ಅದು ವರ್ಷದಲ್ಲಿ ಒಂದ್ಸಲ ನಾನು ಪಾರ್ಲರ್ ಹೋಗ್ತೇವೆ. ಇನ್ನು ಪಾರ್ಲರಿಗಂತೂ ಹೋಗೋದೇ ಇಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ನಾನು ಹೋಗಲ್ಲ. ಹಾಗೆ ಫೇಸ್ ಪ್ಯಾಕ್ ಏನಾದರೂ ಹಾಕ್ಕೊಳ್ಳೋದಾದರೆ ನಾನೇ ಯಾವುದು ನನ್ನ ಸ್ಕಿನ್ನಿಗೆ ಸೂಟ್ ಆಗುತ್ತೆ ಅದನ್ನೇ ನಾನೇ ಆರ್ಡ್ರ್ ಮಾಡಿ ಅದನ್ನ ತಗೊಂಡು ಹಾಕ್ಕೊಳ್ತೇವೆ ಅಷ್ಟೇ. ಇದೇ ನನ್ನ ಸೌಂದರ್ಯದ ಗುಟ್ಟು. ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಇವಾಗ ನೆಕ್ಸ್ಟ್ ಕ್ವಶನ್ ಕೇಳಿದ್ದೆ ನಾಯಕ್ ಸಂದೇಶ್ ಅಂತ ಅವ್ರು ಕೇಳಿದ್ದು, ಆರ್ ಯು ಎಂಗೇಜ್ ಅಂತ ಕೇಳಿದೆ. ಓಕೆ, ನಾನು ಇನ್ಸ್ಟಾದಲ್ಲಿ ತುಂಬ ಸಲ ಸ್ಟೋರಿನ ಹಾಕಿದ್ದೆ ಆಸ್ಕ್ ಮಿ ಕ್ವಶನ್ ಅಂತ. ಅಲ್ಲಿ ಈ ಥರ ನನಗೆ ಕ್ವಶನ್ ಎಲ್ಲ ಬರ್ತಿತ್ತು, ನಿಮಗೆ ಮದುವೆ ಆಗಿದೆಯಾ, ನಿಮಗೆ ಬಾಯ್ ಫ್ರೆಂಡ್ ಇದ್ದಾರಾ, ನಿಮ್ಮ ಎಂಗೇಜ್ಡಾ, ಅದು ಇದು ಅಂತ. ನಾನು ಅಂಥ ಕ್ವಶನ್ಗೆಲ್ಲ ಸ್ಕಿಪ್ ಮಾಡಿಬಿಡ್ತಿದ್ದೆ, ಆನ್ಸರೇ ಮಾಡ್ತಿರ್ಲಿಲ್ಲ. ಆದರೆ
ಇವತ್ತು ನಾನು Q&A ಮಾಡ್ತಾ ಇರೋದ್ರಿಂದ ನಾನು ಪ್ರತಿಯೊಬ್ಬರ ಕ್ವೆಷನ್‌ಗೂ ಆನ್ಸರ್ ಮಾಡುವ ಅಂತ ಇಲ್ಲಿ ಬಂದು ಕೂತ್ಕೊಂಡಿದ್ದೆ. ಅದು ಅಲ್ಲದೆ ನಾನಿವಾಗ ಯೂಟ್ಯೂಬ್ ವ್ಲಾಗ್ ಮಾಡ್ದೆ. ನನ್ನ ವಿಡಿಯೋನ ತುಂಬಾ ಜನ ನೀವು ನೋಡ್ತಾ ಇದ್ರಿ. ಆಲ್ಮೋಸ್ಟ್ ಒಂದು ನಾ ಇವಾಗ 1000 ರೀಚ್ ಆಗ್ತಿದೆ. ಅಷ್ಟು ಜನ ಇವಾಗ ನಾನು ಯೂಟ್ಯೂಬ್ ವ್ಲಾಗ್ ಮಾಡೋದ್ರಿಂದ ತುಂಬಾ ಜನ ನನ್ನ ವಿಡಿಯೋನ ನೋಡ್ತಾ ಇರ್ತೀರಿ. ನನ್ನ ಲೈಫ್ ಸ್ಟೈಲ್‌ನ ನೀವು ನೋಡ್ತಾ ಇರ್ತೀರಿ. ಯಾಕಂದ್ರೆ ನಾನು ವ್ಲಾಗ್ ಮಾಡೋದ್ರಿಂದ ನನ್ನ ಲೈಫ್ ಸ್ಟೈಲ್‌ನ ನಿಮ್ಗೆ ತೋರಿಸ್ತಾ ಇರ್ತೆ. ಆದ್ರಿಂದ ನಾನು ನನ್ನ ಲೈಫಲ್ಲಿ ಆಗೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೇಬೇಕಾಗುತ್ತೆ ಮುಂದೆ. ಇಲ್ಲಾಂದ್ರೆ ನಿಮ್ಗೆ ಅದು ಕ್ವೆಷನ್ ತರ ಉಳ್ದು ಬಿಡತ್ತೆ. ಹಾಗಾಗಿ ನಾನಿದ್ನ ಇವತ್ತು ಹೇಳ್ತಾ ಇದ್ದೆ. ನಂಗೆ ಹುಡುಗ ಫಿಕ್ಸ್ ಆಗಿದೆ. ಓಕೆನಾ? ಆದ್ರೆ ನಂಗೆ ಇನ್ನೂ ಎಂಗೇಜ್‌ಮೆಂಟ್ ಆಗಿಲ್ಲ ಸದ್ಯದಲ್ಲೇ. ಎಂಗೇಜ್‌ಮೆಂಟ್ ಆದ್ರೆ ನಿಮ್ ಜೊತೆ ಖಂಡಿತವಾಗ್ಲೂ ಅದನ್ನ ಶೇರ್ ಮಾಡ್ತೆ. ನನ್ನ ಎಂಗೇಜ್‌ಮೆಂಟ್ ಆಗಿರ್ಬೋದು, ನೆಕ್ಸ್ಟ್ ನಂಗೆ ಮದ್ವೆ ಆದ್ರೆ ಪ್ರತಿಯೊಂದು ನಾನು ನಿಮ್ ಜೊತೆ ಶೇರ್ ಮಾಡ್ತೆ. ಓಕೆನಾ? ಸದ್ಯಕ್ಕೆ ಇವಾಗ ಹುಡುಗ ಫಿಕ್ಸ್ ಆಗಿದ್ದಾರೆ. ನೆಕ್ಸ್ಟ್ ಕ್ವೆಷನ್. KA20 ನಾಗ 181 ಅಂತ ಹೇಳಲ್ಲ. ಇದು ನಮ್ಮ ಅಣ್ಣನೇ ಕಳ್ಸಿದ್ದು. ಇದು ಯಾರ್ದು ಅಂತ ಕಳ್ಸಿದ್ದ. ಏನ್ ಯಾರ್ದು ಅಂತ ಕಳ್ಸಿದ್ದ ಅಂತಾನೆ ಮೆನ್ಷನ್ನೇ ಮಾಡಿಲ್ಲ. ಮೆನ್ಷನ್ ಆದ್ರೂ ಮಾಡು ಮರೆಯ. ಮೆನ್ಷನ್ನೇ ಮಾಡಿಲ್ಲಲ್ಲ ನೀನು. ಗ್ಲಾಸ್ ಹಾಕ್ಲಿಕ್ಕೆ ಕಳ್ಸಿದ್ಯೋ ಏನೋ ಗೊತ್ತಿಲ್ಲ. ಇದು ಯಾರ್ದು ಅಂತ ಕೇಳ್ಬೇಡ, ನಮ್ದೆ. ಗೊತ್ತಾಯ್ತಾ? ಕ್ವಶನ್. NS ಪಾಟೀಲ್ 388 ಅಂತ ಅವ್ರು ಕೇಳಿದ್ದು. ಸಿಸ್ಟರ್ ನಿಮ್ ನಂಬರ್ ಕೊಡ್ತೀರಾ ಪ್ಲೀಸ್? ನೀವು ಏನೇ ಕಮೆಂಟ್ ಮಾಡ್ಬೇಕಿದ್ರು, ಏನೇ ನನಗೆ ಮೆಸೇಜ್ ಮಾಡಿ ಹೇಳ್ಬೇಕಿದ್ರು ನನ್ನ ವಿಡಿಯೋದಲ್ಲಿ ಕಮೆಂಟಲ್ಲಿ ಹೇಳಿ. ಆದ್ರೆ ನನ್ನ ನಂಬರ್ ಯಾರಿಗೂ ಯಾವತ್ತೂ ಕೊಡೋದಿಲ್ಲ. ಓಕೆನಾ? ನಂಬರೆಲ್ಲ ಯಾರು ಶೇರ್ ಮಾಡೋದಿಲ್ಲ. ನಂಬರೆಲ್ಲ ನಾನು ಕೊಡಲ್ಲ. ನಿಮಗೆ ನನ್ನ ಬಗ್ಗೆ ಆಗಿರ್ಬೋದು, ನನ್ನ ವಿಡಿಯೋ ಬಗ್ಗೆ ಹೇಳ್ಬೇಕಿದ್ರೆ ಕಮೆಂಟ್ ಇರುತ್ತೆ. ಯೂಟ್ಯೂಬಲ್ಲೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಇನ್ಸ್ಟಾದಲ್ಲೂ ಇರುತ್ತೆ. ಅದರಲ್ಲಿ ಹೇಳಿ. ಮತ್ತೆ ಇನ್ಸ್ಟಾದಲ್ಲಿ ನನ್ನ ಮೆಸೇಜ್ ಯಾರು ಮಾಡಿದರೆ ನಾನು ಮೆಸೇಜ್ ಕೂಡ ನೋಡಲ್ಲ ಇನ್ಸ್ಟಾದಲ್ಲಿ. ಕಮೆಂಟ್ ಯಾರೆಲ್ಲ ಮಾಡಿದ್ರೆ ಅವರಿಗೆ ಮಾತ್ರ ನಾನು ರಿಪ್ಲೈ ಕೊಡೋದು. ಹಾಗಾಗಿ ನಿಮ್ಗೆ ಏನೇ ಹೇಳಬೇಕಿದ್ರು, ನನ್ನ ವಿಡಿಯೋದ ಬಗ್ಗೆ ಆಗಲಿ, ನನ್ನ ಲೈಫ್ ಸ್ಟೈಲ್ ಬಗ್ಗೆ ಏನೇ ಕ್ವಶನ್ ಇರಲಿ, ಏನೇ ಕೇಳಬೇಕಿದ್ರು ನೀವು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ. ಓಕೆನಾ? ನಂಬರ್ ಕೊಡಲ್ಲ. ಇವ್ರ ಯೂಸರ್ ನೇಮ್ ಏನಂತ ಓದೋದಂತ ನಂಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಮೆನ್ಷನ್ ಮಾಡಿ ಇರುತ್ತೆ. ನಾನು ಓದೋದು ತಪ್ಪಿರ್ಬೋದು, ಅದಕ್ಕೋಸ್ಕರ. ಫ್ರಮ್ ಯುವರ್ ಅಂತ ಕಳಿಸಿದ್ರಿ. ಓಕೆ. 100 ಕುಂದಾಪುರ. ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೆ. ಮತ್ತೆ ನಾನು ನನ್ನ ಇನ್ಸ್ಟಾ ID ನೋಡಿದ್ರೆ ನಿಮ್ಗೆ ಅಲ್ಲೇ ನೀವು ಊರು ಕೇಳೋದೇ ಬೇಡ, ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಶಶಿ ಕುಂದಾಪುರ ಅಂತಾನೆ ನನ್ನ ಯೂಸರ್ ನೇಮ್. ನೀನು ಕುಂದಾಪುರದಳು. ಶರಣ್ ಹಂಚಿನಾಳ್ ಏನೋ ಸಮಥಿಂಗ್ ಇದೆ ಲಾಸ್ಟ್ ಯೂಸರ್ ನೇಮ್ನ. ಸಾರಿ, ನಾನು ಯಾರ ಯೂಸರ್ ನೇಮ್ ಮಿಸ್ಟೇಕ್ ಆಗಿ ಓದಿದ್ರೆ ಕ್ಷಮೆ ಇರಲಿ. ಓಕೆನಾ? ಏನ್ ವರ್ಕ್ ಮಾಡ್ತೀರಾ ಮೇಡಮ್, ಎಲ್ಲಿ ಮ್ಯಾಮ್ ಅಂತ ಹಾಕಿದ್ರಿ. ತುಂಬಾ ಜನ ಈ ಕ್ವಶನ್ ನಾನು ಹಾಕ್ಸಿದ ಕ್ವಶನ್ ಹಾಕಿದಲ್ಲಿ ಇದನ್ನೇ ಕೇಳಿದ್ರಿ ನೀವು. ಯಾಕಂದ್ರೆ ನಾನು ಫೋಟೋ ಹಾಕಿದ್ದೆ ಎಲ್ಲಿ ಹೋಗಿದ್ದು ಅಂದ್ರೆ. ನಾನು ಆ ವಿಡಿಯೋನ ಈ ಎಂಡಲ್ಲಿ ಹಾಕಿರ್ತೆ. ಆ ವಿಡಿಯೋನ ಬೇಕಾದ್ರೆ ನೋಡಿ ನೀವು, ನಿಮ್ಗೆ ಗೊತ್ತಾಗುತ್ತೆ ನಾನು ಎಲ್ಲಿಗೆ ಹೋಗಿದ್ದೆ ಏನು ಅಂತ. ಆದ್ರೆ ನಾನು ID ಕಾರ್ಡ್ ಹಾಕೊಂಡಿರೋದು ನೋಡಿ ನೀವು ಕೇಳ್ತೀರ ಅಂತ ಅನ್ಕೊಂಡಿದ್ದೆ ನಾನು. ಎಲ್ಲಿ ವರ್ಕ್ ಮಾಡ್ತಿರೋದು ಕೇಳಿದ್ರಿ. ಸದ್ಯಕ್ಕೆ ನಾನು ಎಲ್ಲೂ ವರ್ಕ್ ಮಾಡ್ತಾ ಇಲ್ಲ. ಸದ್ಯಕ್ಕೆ ನಾನು ಮನೆಯಲ್ಲೇ ಇರೋದು. ಓಕೆನಾ? ಮನೆಯಲ್ಲೇ ಇರೋದು. ನಾನು ಏನೂ ವರ್ಕ್ ಮಾಡ್ತಾ ಇಲ್ಲ. ನೀವು ಆ ID ನೋಡಿ ಕೇಳಿರ್ಬೋದು ಈ ಕ್ವಶನ್ನ. ಓಕೆ. ಶರಣ್ ಶೆಟ್ಟಿಗಾರ್ ಅಂತ ಸೋ ಕ್ಯೂಟ್ ಪಿಕ್ ಯು ಅಂತ ಹಾಕಿದ್ರಿ ಆ ಫೋಟೋಗೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬ್ಯೂಟಿಫುಲ್ ಅಂತ ಹಾಕಿದ್ರಿ. ಸ್ಮೈಲಿಂಗ್ ಸಂಚಾರಿ 06 ಅಂತ ಅವರು ಬ್ಯೂಟಿಫುಲ್ ಅಂತ ಹಾಕಿದ್ರಿ. ಥ್ಯಾಂಕ್ ಯು ನಿಮಗೂ ಕೂಡ. ಅರುಣ್ ಆರ್ ಬಿಲ್ ಕ್ಷತ್ರಿಯ ಅಂತ ಯಾವಾಗ ಮದುವೆ ಅಂತ ಕಳಿಸಿದ್ರಿ. ಓಕೆ. ನನ್ನ ಮದುವೆ ಅದು ಹೇಳಿದ್ನಲ್ಲ, ಹುಡುಗ ಫಿಕ್ಸ್ ಆಗಿದೆ. ಆದರೆ ಎಂಗೇಜ್ಮೆಂಟ್ ಆಗಿಲ್ಲ, ಮದುವೆ ಫಿಕ್ಸ್ ಆಗಿಲ್ಲ, ಏನೂ ಆಗಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಇರ್ಬೋದು. ನಾನು ಇದನ್ನ ಕ್ಲಾರಿಟಿಯಾಗಿ ಹೇಳಲ್ಲ. ಯಾಕಂದರೆ ನಂಗೆ ಗೊತ್ತಿಲ್ಲ ಯಾವಾಗ ಡೇಟ್ ಇರುತ್ತೋ, ಯಾವಾಗ ಮದುವೆ ಇರುತ್ತೋ ಗೊತ್ತಿಲ್ಲ. ಅದೆಲ್ಲ ಫ್ಯಾಮಿಲಿ ಡಿಸಿಷನ್. ಅದಕ್ಕೆ ನಾನು ಏನು ಹೇಳಲಿಕ್ಕಾಗೋದಿಲ್ಲ. ನಾನು ಜಸ್ಟ್ ಸೈಲೆಂಟ್ ಅಷ್ಟೇ. ನಾನು ಇದ್ರ ಬಗ್ಗೆ ಇದ್ರ ಬಗ್ಗೆ ಜಾಸ್ತಿ ನಾನು ಮಾತಾಡಲ್ಲ.
ನನ್ನ ಮದುವೆ ಖಂಡಿತವಾಗಿ ನಂದು ನೆಕ್ಸ್ಟ್ ಎಂಗೇಜ್‌ಮೆಂಟ್ ಮದುವೆ ಇದ್ರೆ ನಾನು ಖಂಡಿತವಾಗ್ಲೂ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೆ. ಓಕೆನಾ? ನೆಕ್ಸ್ಟ್ ಕ್ವೆಷನ್ ಜೈಕುಮಾರ್ 7586 ಅಂತ. ಯು ಲುಕಿಂಗ್ ಸೋ ನೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಕ್ವೆಷನ್ ಸಮೃದ್ಧಿ 91 ಅಂತ ಅವ್ರು ಕೇಳಿದ್ದು ಮದುವೆ ಯಾವಾಗ ನಿಮ್ದು? ಸೇಮ್ ನಾನು ಅವಾಗ ಆನ್ಸರ್ ಮಾಡಿದ್ನಲ್ಲ ಸೇಮ್. ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಅಂತ ಅನ್ಸುತ್ತೆ. ನೆಕ್ಸ್ಟ್ ಇಯರ್ ಯಾವಾಗ ಅಂತ ಕ್ಲಾರಿಟಿ ಇಲ್ಲ. ನನಗೆ ಇಲ್ಲ. ನಿಮ್ಗೆ ಹೇಗೆ ಹೇಳೋದು? ನನಗೆ ಕ್ಲಾರಿಟಿ ಇಲ್ಲ ಯಾವಾಗ, ಯಾವ ಮಂತಲ್ಲಿ ಏನಂತ. ಅದರಿಂದ ನನ್ನ ಮದುವೆ ಯಾವಾಗ ಇರುತ್ತೆ, ಏನು ಎತ್ತ, ನನ್ನ ಎಂಗೇಜ್‌ಮೆಂಟ್ ಯಾವಾಗ ಇರುತ್ತೆ ಅದನ್ನೆಲ್ಲ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೆ. ಓಕೆನಾ? ತುಂಬ ಜನ ಕೇಳಿದ್ರಿ ಮದುವೆ ಯಾವಾಗ, ನಿಮ್ಮ ಮದುವೆ ಯಾವಾಗ ಅಂತ. ಎಲ್ಲರಿಗೂ ಒಂದೇ ಆನ್ಸರ್. ನಾ ಪದೇ ಪದೇ ಅದನ್ನೇ ಹೇಳೋಕೆ ಹೋಗಲ್ಲ. ಇವಾಗ ಒಂದು 2, 3 ಸಲ ಹೇಳಿದೆ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೆ. ಓಕೆನಾ? ಯಾರು ಬೇಜಾರು ಮಾಡ್ಕೊಳ್ಬೇಡಿ. ನಮ್ಮ ಕ್ವೆಷನ್ನ ನೀವು ಆನ್ಸರ್ ಮಾಡೇ ಇಲ್ಲ. ಬೇರೆಯವ್ರದ್ದು ಹೇಳಿದ್ರಿ ನಾನು ಕೇಳಿದ್ದೆ ಅಂತ. ಎಲ್ಲರಿಗೂ ಹೇಳ್ತಾ ಇರೋದು, ಯಾರೆಲ್ಲ ಆ ಕ್ವೆಷನ್ನ ಕೇಳಿದ್ರು ಅವರೆಲ್ಲರಿಗೂ ಪದೇ ಪದೇ ನನ್ನ ಹೆಸರನ್ನ ಓದ್ಕೊಳ್ತಾ ಹೋಗಲ್ಲ. ಯಾರೆಲ್ಲ ಆ ಕ್ವೆಷನ್ನ ಕೇಳಿದ್ದೀರಿ ಅವರೆಲ್ಲರಿಗೂ ಒಂದೇ ಆನ್ಸರ್. ಓಕೆನಾ? ನೆಕ್ಸ್ಟ್ ಪಾಪು 143 ಈಸ್ ಅಂತ. ಯು ಆರ್ ಫ್ರಮ್ ಅಂತ ಕೇಳಿದ್ರೆ ಸೇಮ್ ಅವಾಗಲೇ ಆನ್ಸರ್ ಮಾಡಿದೆ ಈ ಕ್ವೆಷನ್ಗೂ ಕೂಡ. ಫ್ರಮ್ ಕುಂದಾಪುರ. ನೆಕ್ಸ್ಟ್ ಕ್ವೆಷನ್ ಯೂಸರ್ ನೇಮ್ನ ಇಲ್ಲಿ ಮೆನ್ಷನ್ ಮಾಡಿರುತ್ತೆ. ಪ್ಲೀಸ್ ಡೂ ವಿಡಿಯೋಸ್ ಇನ್ ಸ್ಯಾರಿ ಅಂತ ಹಾಕಿದ್ರಿ. ಓಕೆ, ನಾನು ಮೊದಲು ಸ್ಯಾರಿ ಹಾಕೊಂಡು ವಿಡಿಯೋ ಮಾಡಿದ್ದೆ. ಕೆಲವೊಂದು ವೀಡಿಯೋಸ್ನ ನಾನು ಡಿಲೀಟ್ ಮಾಡಿರ್ಬೋದು. ಆದರೂ ಕೆಲವೊಂದು ಸ್ಯಾರಿ ಹಾಕೊಂಡು ವೀಡಿಯೋಸ್ ಇದೆ. ಓಕೆ, ನಾನು ಇವಾಗ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡೋದು ತುಂಬಾ ಕಮ್ಮಿ ಆಗಿದೆ. ಎಲ್ಲಿಗಾದರೂ ಹೋದರೆ ಪ್ಲೇಸ್ ಬಗ್ಗೆ ನಾನು ವೀಡಿಯೋಸ್ ಮಾಡ್ತಾ ಬಿಟ್ಟರೆ ಮನೇಲಿ ಕೂತ್ಕೊಂಡು ವೀಡಿಯೋಸ್ ಮಾಡೋದು ಸ್ವಲ್ಪ ಕಷ್ಟನೇ. ಯಾಕಂದರೆ ಮನೇಲಿ ಕೆಲಸ ಮಾಡ್ಕೋಬೇಕು. ಅದಲ್ಲದೆ ಅದೆಲ್ಲ ಮಾಡುವಾಗ ಮಧ್ಯಾಹ್ನ ನನಗೆ ಟೈಮ್ ತಗೊಂಡು ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಆದ್ದರಿಂದ ನಾನು ಇವಾಗ ಇನ್ಸ್ಟಾದಲ್ಲಿ ವೀಡಿಯೋಸ್ ಹಾಕೋದು ತುಂಬಾ ಕಮ್ಮಿ ಆಗಿದೆ. ಇಲ್ಲಾಂದರೆ ನಾನು ವಾರದಲ್ಲಿ ಒಂದು 2, 3 ಹಾಕ್ತಾ ಇರ್ತಿದ್ದೆ. ಇವಾಗ ಹಾಕೋದು ಸ್ವಲ್ಪ ಕಮ್ಮಿ ಆಗಿದೆ. ಓಕೆ, ನಾನು ನೆಕ್ಸ್ಟ್ ಯಾವಾಗಲಾದ್ರೂ ಸ್ಯಾರಿ ಹಾಕ್ಕೊಂಡು ರೀಲ್ಸ್ನ ಮಾಡ್ತೆ. ಓಕೆನಾ? ಹಾರ್ಟ್ ಹ್ಯಾಕರ್ RA ಅಂತ. ಯಾವ ಕಂಪನಿ ಕೆಲಸಕ್ಕೆ ಹೋಗೋದು?